ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾನೆ. ಮಾದೇಶ್, ಈಗ ನಿಮಗೆ ಬಂದಿರುವಂಥ ಡೌಟ್ಗಳು ಏನೇನು, ಏನಾಗಿದ್ದಿರಬಹುದು ಇದು ಅಂತೇಳಿ ನಮಗೆ ತಿಳಿಸೋದಾದರೆ. ಜಯಪ್ರಕಾಶ್, ಈಗಾಗಲೇ ಈ ಒಂದು ಕೊಲೆ ಯಾರು ಮಾಡಿರ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಕುಟುಂಬಸ್ಥರು ಮತ್ತು ಅವರ ಆಪ್ತರಿಂದಲೇ ಈ ಒಂದು ಕೊಲೆ ಆಗಿರ್ಬೋದು ಅನ್ನೋಂಥದ್ದು ಪ್ರೈಮ್ ಸಸ್ಪೆಕ್ಟ್ ಆಗಿತ್ತು. ಅದರಲ್ಲೂ ಕೂಡ ಅವರು ಕೆಲಸ ಮಾಡ್ತಿದ್ದಂಥ ಜಾಗ ಆಗಿರ್ಬೋದು ಮತ್ತು ಅವ್ರ ಕುಟುಂಬಸ್ಥರನ್ನು ಎಲ್ಲರನ್ನೂ ಕೂಡ ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಲ್ಲಿ ಒಂದಷ್ಟು ಸಸ್ಪೆಕ್ಟ್ಗಳು ಪ್ರಾಥಮಿಕ ಹಂತದಲ್ಲೇ ಪೊಲೀಸರಿಗೆ ಮೂಡಿತ್ತು. ಅದು ಕೂಡ ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಂಥವರ ಮೇಲೂ ಕೂಡ ಕುಟುಂಬಸ್ಥರು ಆರೋಪ ಮಾಡಿದ್ರು. ಜೊತೆಗೆ ಅಲ್ಲಿರುವವರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಓರ್ವ ವ್ಯಕ್ತಿ ಅವತ್ತಿನಿಂದಲೂ ಕೂಡ, ಅಂದರೆ ಈಕೆ ಕಾಣೆಯಾದಾಗಿಂದಲೂ ಕೂಡ ಆ ವ್ಯಕ್ತಿ ಕೂಡ ಆ ಒಂದು ಕೆಲಸಕ್ಕೆ ಬರ್ತಿಲ್ಲ. ಜೊತೆಗೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಕೂಡ ಗೊತ್ತಾಗಿತ್ತು. ಇದರ ನಡುವೆ ಆ ಒಂದು ಆರೋಪಿಯ ತಮ್ಮನ ವಿಚಾರವೂ ಕೂಡ ಪೊಲೀಸರಿಗೆ ಗೊತ್ತಾಗಿತ್ತು. ಆತನಿಗೆ ಕರೆ ಮಾಡಿ, ಅಂದರೆ ಆರೋಪಿ ಏನಿದ್ದಾನೆ ಮುಕ್ತಿ ರಂಜನ್ ಏನಿದ್ದಾನೆ, ಈತ ತನ್ನ ತಮ್ಮನಿಗೆ ಕರೆ ಮಾಡಿ ಹೇಳ್ತಾನೆ ಹೆಬ್ಬಗೋಡಿಯಲ್ಲಿ ಇವರಿಬ್ಬರು ಕೂಡ ವಾಸ ಇರ್ತಾರೆ. ಆತ ಅಲ್ಲಿಂದ ಈ ಒಂದು ಮಾಲ್ಗೆ ಬಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ. ಆದರೆ ಅವತ್ತಿನಿಂದ ಆತ ಕಾಣೆಯಾದಂಥ ಸಂದರ್ಭದಲ್ಲಿ ಒಡಿಶಾಗೆ ನಾನು ಹೋಗ್ತೇನೆ, ನಾನೊಂದು ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ್ದೇನೆ, ನೀನು ಕೂಡ ತಪ್ಪಿಸ್ಕೊ, ನಾನು ಕೂಡ ತಪ್ಪಿಸ್ಕೊಂಡು ಹೋಗ್ತಿದ್ದೀನಿ ಅಂತೇಳಿ ಕೊಲೆ ಮಾಡಿ ಆತ ತಮ್ಮನಿಗೆ ಹೇಳಿ ಎಸ್ಕೇಪ್ ಆಗಿರ್ತಾನೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಕೂಡಲೇ ಆ ಒಂದು ತಮ್ಮನನ್ನ ವಶಪಡೆದು ಈಗಾಗಲೇ ವಯಲಿಕವಲ್ ಪೊಲೀಸರು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಆತ ತನ್ನ ತಮ್ಮನಿಗೆ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿರೋದಾಗಿ ಹೇಳಿದ್ದಾನೆ. ಜೊತೆಗೆ ನಾನು ಕೂಡ ತಪ್ಪಿಸ್ಕೊಳ್ತಿದ್ದೀನಿ, ನೀನು ಕೂಡ ತಪ್ಪಿಸ್ಕೊ ಅಂತ ಹೇಳಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ, ಅಂದರೆ ಮಹಾಲಕ್ಷ್ಮಿ ಮತ್ತು ಈತನ ಮಧ್ಯೆ ಒಂದಷ್ಟು ಫೋನ್ ಕಾಂಟ್ಯಾಕ್ಟ್ಗಳು ಕೂಡ ಇರುತ್ತೆ. ಆತನ ನಂಬರ್ ಕೂಡ 2ನೇ ತಾರೀಕಿನಿಂದಲೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಆಕ್ಟಿವ್ ಇಲ್ಲ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ದಿನ ಅದು ಆಕ್ಟಿವ್ ಆಗಿರೋದು ಗೊತ್ತಾಗಿದೆ. ಮತ್ತೆ ಯಾವಾಗ ಆ ಒಂದು ವಿಚಾರ ತನಿಖೆ ನಡೆಯುತ್ತೆ ಅಂತೇಳಿ ಸ್ಟಾರ್ಟ್ ಆದಮೇಲೆ ಆ ಒಂದು ನಂಬರ್ ಮತ್ತೆ ಸ್ವಿಚ್ ಆಫ್ ಆಗಿದೆ. ಹೀಗಾಗಿ ಎಲ್ಲೊಂದು ಕಡೆ ಮೇಲ್ನೋಟಕ್ಕೆ ಒಂದರಿಂದ ಒಂದು ಲಿಂಕ್ ಆಗ್ತಿದ್ರೆ ಇಲ್ಲಿ ಈ ಒಂದು ಮುಕ್ತಿ ರಂಜನ್ನ ಮೇಲೆ ಮತ್ತಷ್ಟು ಅನುಮಾನಗಳು ಹೆಚ್ಚಾಗ್ತಿದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಆತನಿಗಾಗಿ ಒಂದು ಟೀಮ್, ಪೊಲೀಸರ ಟೀಮ್ ಆತನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಆತ ತಮ್ಮನಿಗೆ ಹೇಳಿದ್ರು ಕೂಡ ಟೆಕ್ನಿಕಲಿ ಮತ್ತೆ ಒಂದಷ್ಟು ಎವಿಡೆನ್ಸ್ಗಳು ಪ್ರೂವ್ ಆಗ್ತಿದೆ. ಮತ್ತೊಂದು ಕಡೆ FSI ರಿಪೋರ್ಟ್ ನಲ್ಲಿ ಆಗಿರ್ಬೋದು, ಜೊತೆಗೆ ಮರಣೋತ್ತರ ವರದಿಯಲ್ಲಿ ಕೂಡ ಅಲ್ಲೂ ಕೂಡ ತಮ್ಮನಿಗೆ ಹೇಳಿರೋದು ಯಾರು? ಆರೋಪಿ 4 ಜನ ಇದ್ದಾರೆ. ಯಾರು ತಮ್ಮನಿಗೆ ಹೇಳಿರೋದು? ಯಾರು ತಮ್ಮನಿಗೆ ಹೇಳಿದ್ದಾನೆ? ತಮ್ಮನಿಗೆ ಹೇಳಿರೋದು ಯಾರು? ಅವನ ಹೆಸರೇನು? ಆರೋಪಿ ಮುಕ್ತಿರಂಜನ್. ಬಾ, ಮುಕ್ತಿರಂಜನ್ ಆರೋಪಿ ಆತನ ತಮ್ಮನ ಹೆಸರು ಕೂಡ ಇನ್ನೂ ರಿವೀಲ್ ಆಗಿಲ್ಲ. ಮುಕ್ತಿರಂಜನ್ ಹೆಬ್ಬಗೋಡಿಯಲ್ಲಿ ವಾಸ ಇರ್ತಾನೆ, ತನ್ನ ತಮ್ಮನ ಜೊತೆ ವಾಸ ಇರ್ತಾನೆ. ಅಲ್ಲಿಂದ ಮಂತ್ರಿ ಮಾಲ್ಗೆ ಬಂದು ಅಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಿರ್ತಾನೆ. ಆ ಒಂದು ಕೆಲಸದ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದಷ್ಟು ಪ್ರೀತಿ ನಡೆದಿರುತ್ತೆ ಅಂತ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿಕೊಳ್ತಿರ್ತಾರೆ. ಪ್ಲೀಸ್ ಅವನು ಕೆಲಸ ಮಾಡ್ತಿರೋದು ಮಂತ್ರಿ ಮಾಲ್ ಅಲ್ಲ ಅಥವಾ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಅಂತ ಬಂತಲ್ಲ, ಅದ್ಯಾಕೆ? ಮಂತ್ರಿ ಮಾಲ್ ಆದರೆ ಟೀಮ್ ಲೀಡರ್ ಹೆಂಗೆ ಬರ್ತಾನೆ? ಅಲ್ಲಿ ಮಂತ್ರಿ ಮಾಲಲ್ಲೇ ಇರೋ ಫ್ಯಾಷನ್ ಫ್ಯಾಕ್ಟ್ರಿನ ಹೆಂಗೆ ಅದು? ಜಯಪ್ರಕಾಶ್, ಆ ಒಂದು ಮಾಲ್ ನಲ್ಲಿರುವಂತಹ ಒಂದು ಸಾಕಷ್ಟು ಮಳಿಗೆಗಳಿರುತ್ತೆ. ಆ ಒಂದು ಮಳಿಗೆಯಲ್ಲಿರುವಂತಹ ಒಂದು ಅಂಗಡಿ ಈ ಒಂದು ಫ್ಯಾಷನ್ ಫ್ಯಾಕ್ಟರಿ ಆಗಿರುತ್ತೆ. ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಈ ಮಹಾಲಕ್ಷ್ಮಿ ಸೇರಿ ಹಲವು ಜನ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಈತ ಟೀಮ್ ಲೀಡರ್ ಆಗಿ ಕೆಲಸ ನಿರ್ವಹಿಸ್ತಿರ್ತಾನೆ. ಆ ಒಂದು ವೇಳೆಯಲ್ಲಿ ಸುಮಾರು 9 ತಿಂಗಳಿಂದಲೂ ಕೂಡ ಈ ಒಂದು ಮಹಾಲಕ್ಷ್ಮಿ ಆ ಒಂದು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈ ವೇಳೆ ಅವರಿಬ್ಬರ ಮಧ್ಯೆ ಸಾಕಷ್ಟು ಪರಿಚಯಗಳಾಗಿರುತ್ತೆ. ಅಶ್ರಫ್ ಯಾಕೆ ಬಂದ ಇಲ್ಲಿ? ಅಶ್ರಫ್ ಅನ್ನುವಂತ ಹೆಸರು ಕೂಡ ಕೇಳಿ ಬಂದಿತ್ತು. ಅಶ್ರಫ್ ಈತ ಕಟಿಂಗ್ ಶಾಪ್ ನಲ್ಲಿ, ನೆಲಮಂಗಲದ ಒಂದು ಕಟಿಂಗ್ ಶಾಪ್ ನಲ್ಲಿ ಅಶ್ರಫ್ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಅಶ್ರಫ್ ಇಲ್ಲಿ ಆಕೆಗೆ 6 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಇರಲ್ಲ. ಇಲ್ಲಿ ಪಿಕಪ್ ಮತ್ತೆ ಡ್ರಾಪ್ ಮಾಡೋದು ಅಶ್ರಫ್ ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗಿಲ್ಲ. ಬದಲಾಗಿ ಇಲ್ಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಿದ್ದಂತ ವ್ಯಕ್ತಿ ಇವು ಮುಕ್ತಿ ರಂಜನ್ ಅನ್ನೋ ಅನುಮಾನ ಇನ್ನೂ ಕೂಡ ಪೊಲೀಸರಿಗಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ CCTV ಪರಿಶೀಲನೆ ಮಾಡುವಂತ ಕೆಲಸ ಬಂತು. ಯಾವಾಗ ಅಶ್ರಫ್ ಹೆಸರು ಕೇಳಿ ಬರುತ್ತೆ, ಕೂಡಲೇ ಪೊಲೀಸರು ಆತನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಶ್ರಫ್ ಪೊಲೀಸರ ಮುಂದೆ ಆಕೆಗೆ ಈ ಮುಂಚೆ ಅವರಿಬ್ಬರ ಮಧ್ಯೆ ಒಂದಷ್ಟು ಸಂಬಂಧ ಇರೋದನ್ನ ಹೇಳಿರ್ತಾನೆ. ಆದರೆ ಅವರ ಇಬ್ಬರ ಮುಂದೆ 6 ತಿಂಗಳಿಂದ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಕೂಡ ಹೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಫೋನನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಅವರಿಬ್ಬರ ಮೊಬೈಲನ್ನು ಪರಿಶೀಲನೆ ಮಾಡ್ತಿರ್ತಾರೆ. ಯಾವಾಗ ಈಕೆ ನೆಲಮಂಗಲದಲ್ಲಿ ವಾಸ ಇರ್ತಾಳೆ, ಆ ಒಂದು ಸಂದರ್ಭದಲ್ಲಿ ಅಶ್ರಫ್ ಮತ್ತೆ ಮಹಾಲಕ್ಷ್ಮಿಗೆ ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿರುತ್ತೆ. ಆ ಒಂದು ವಿಚಾರ ಪೊಲೀಸ್ ಸ್ಟೇಷನ್ ಮೆಟ್ಟಲ್ ಕೂಡ ಏರಿರುತ್ತೆ. ಅದಾದ್ಮೇಲೆ ಅಶ್ರಫ್ ಮತ್ತೆ ಮಹಾಲಕ್ಷ್ಮಿ ಮಧ್ಯೆ ಇರುವಂತ ಕಾಂಟ್ಯಾಕ್ಟ್ ಮಿಸ್ ಆಗಿರುತ್ತೆ. ಅದಾದ್ಮೇಲೆ ಮನೆಯಲ್ಲೂ ಕೂಡ ಒಂದಷ್ಟು ಜಗಳ ಆದ್ಮೇಲೆ ಮನೆಯಿಂದ ಜಗಳ ಮಾಡ್ಕೊಂಡು ಬಂದಿದ್ದಂತ ಆಕೆ ಕಳೆದ 6 ತಿಂಗಳಿನಿಂದ ಈ ಒಂದು ವಯಲಿಕಾವಲ್ನ ಕೊಲೆಯಾದಂತ ಮನೆಯಲ್ಲಿ ವಾಸ ಇರ್ತಾಳೆ. ಎಸ್
ಓಕೆ, ನೆಲಮಂಗಲದಲ್ಲಿ ಇವರ ಫ್ಯಾಮಿಲಿ ಇರುತ್ತೆ ವೀಕ್ಷಕರೇ, ನೆಲಮಂಗಲದಲ್ಲಿ ಫ್ಯಾಮಿಲಿ ಇರುತ್ತೆ, ಮಹಾಲಕ್ಷ್ಮಿ ಫ್ಯಾಮಿಲಿ ಇರುತ್ತೆ. ಆಗ ಅಶ್ರಫ್ ಪರಿಚಯ ಇರ್ತಾನೆ, ಪಿಕಪ್ ಡ್ರಾಪ್ ಆ ಥರ ಇರ್ತದೆ. ಅಲ್ಲಿಗೆ ಪಿಕಪ್ ಡ್ರಾಪ್, ಅದು ಇಲ್ಲೇ ಪಿಕಪ್ ಡ್ರಾಪ್ ಅಲ್ಲ ನನ್ನ ಪ್ರಕಾರ. ಅದಾದ ನಂತರ ಅವಳು ಆ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗ್ತಾಳೆ ಕಳೆದ 4-6 ತಿಂಗಳಿಂದ. ಇಲ್ಲಿಗೆ ಪಿಕಪ್ ಡ್ರಾಪು. ಇಲ್ಲಿ ತನಕ ಒಂದು ಕನ್ಫ್ಯೂಷನ್ ಇದೆ ಅಶ್ರಫ್ ಅಂತೇಳಿ. ಈಗ ಡೌಟ್ ಗೊತ್ತಿಲ್ಲ, ಮುಕ್ತಿ ಆನಂದ ಅವನು ಮಾಡ್ತಿದ್ದಾನೆ ಗೊತ್ತಿಲ್ಲ, ಮುಕ್ತಿ ನಿರಂಜನ್. ಇಲ್ಲಿ ಅಶ್ರಫ್ ಮತ್ತು ಆಕೆಯ ಸಂಬಂಧ 6 ತಿಂಗಳಲ್ಲಿ ಕಟ್ ಆಗಿದೆ ಅಶ್ರಫ್ ಜೊತೆಗೆ. ಅಂದರೆ ಫೋನ್ ಸಂಭಾಷಣೆಗಳು ಯಾವುದೂ ಇಲ್ಲ. ಸಮ್ಟೈಮ್ಸ್ ಆ ವೈಷಮ್ಯ ಕೂಡ ಆಗಿದ್ದು, ಬಂದು ಕೊಲೆ ಆಗಿದ್ದ ಅಂತ ಒಂದು ಡೌಟ್ ಇತ್ತು ಅಶ್ರಫ್ ಮೇಲೆ. ಈಗ ಅದು ಕಾಣ್ತಿಲ್ಲ. ಆಮೇಲೆ ಬೇರೆ ಟ್ವಿಸ್ಟ್ ಪಡೆಯುವುದೇನೋ ಗೊತ್ತಿಲ್ಲ. ಈಗ ಮುಕ್ತಿರಂಜನ್ ದೊಡ್ಡ ವಿಲನ್ ಥರ ಕಾಣ್ತಾ ಇದ್ದಾನೆ. ಯಾಕಂದರೆ ಆತ ಟೀಮ್ ಲೀಡರ್ ಆಗಿದ್ದ. ಆತನಿಗೇನು ಇವಳ ಮೇಲೆ ಪ್ರೀತಿ ಇತ್ತೇನೋ ಗೊತ್ತಿಲ್ಲ. ಯಾಕಂದರೆ ಗಂಡ ಬಿಟ್ಟ ಕಾರಣಕ್ಕಾಗಿ ಮತ್ತೊಂದು ಅಂತೇಳಿ ನಿರಾಕರಿಸಿದ್ರು, ಮತ್ತೊಂದು ಏನೋ ಗೊತ್ತಿಲ್ಲ. ಈತ ಕೊಲೆ ಮಾಡಿರಬಹುದೇನೋ ಅಂತೇಳಿ. ಬಟ್ ಇಲ್ಲಿ ಎಲ್ಲಿ ಕೊಲೆ ಮಾಡ್ದ ಅಂತ ಈಗ ವೆರಿ ಇಂಟ್ರೆಸ್ಟಿಂಗ್ ಇರೋದು ಕೊಲೆ ಮಾಡಿರೋ ಜಾಗ. ಈಗ ನೋಡಿ, ನಿಮಗೆ ಒಂದು ಸಾಧಾರಣವಾಗಿ ಒಂದು ಮಧ್ಯಾಹ್ನದ ಹೊತ್ತಿಗಾಗೋ ಕೊಲೆ ಮಾಡಿದ ಜಾಗ ಗೊತ್ತಾಗುತ್ತೆ. ಇನ್ನು ಶ್ರದ್ಧಾ ವಾಕರ್ ರೀತಿ ಬರ್ಬರವಾಗಿ ಕತ್ತರಿಸಿ ಕೊಲೆಯಾಗಿರುವ ಮಹಾಲಕ್ಷ್ಮಿ ಪ್ರಕರಣ ಖಾಕಿ ಪಡೆಗೆ ತಲೆನೋವಾಗಿದೆ. ಒಂದ್ ಕಡೆ ಆರೋಪಿ ಸುಳುವು ಇನ್ನೂ ಕೂಡ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ನೇಪಾಳ ಸುಂದರಿ ಹುಡುಕಾಟಕ್ಕೆ ಪೊಲೀಸರು ಮತ್ತೊಂದು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೇಪಾಳ ಸುಂದರಿ ಕೊಲೆ ಕೇಸ್ ತನಿಖೆ ಚುರುಕು. ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಕಂಪನಿಗೆ ನೋಟಿಸ್. ವಯಲಿಕಾವಲ್ನಲ್ಲಿ ನೇಪಾಳ ಸುಂದರಿ ಕೊಲೆ ಪ್ರಕರಣದ ಸಂಬಂಧ ಪೊಲೀಸರ ತನಿಖೆ ಮತ್ತಷ್ಟು ಚುರುಕಾಗಿದೆ. ಕೊಲೆಗಾರನ ಹುಡುಕಾಟವೇ ನಿಗೂಢವಾಗಿದ್ದು, ಹೀಗಾಗಿ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಸಂಸ್ಥೆಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಹೌದು, ಮಹಾಲಕ್ಷ್ಮಿ ಚಲನವಲನ ತಿಳಿದ್ರೆ ಯಾರು ಕೊಲೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿಗಬಹುದು ಎಂಬ ಆಧಾರದಲ್ಲಿ ಖಾಕಿ ಪಡೆ ನೋಟಿಸ್ ನೀಡಿದೆ. ಸದ್ಯ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಎನ್ನಲಾಗಿದೆ. ಹೀಗಾಗಿ ಆ ಮಾಲ್ ಆಡಳಿತ ಮಂಡಳಿಗೆ ಪೊಲೀಸರು ಪ್ರಶ್ನೆಯನ್ನಿಟ್ಟಿದ್ದಾರೆ. ಮಹಾಲಕ್ಷ್ಮಿ ಯಾವಾಗಿನಿಂದ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ಲು? ಯಾವ ಹುದ್ದೆಯಲ್ಲಿದ್ಲು? ಕೆಲಸದ ವೇಳೆ ಹೇಗೆ ಇರ್ತಿದ್ಲು? ಕೆಲಸ ಮಾಡುವಾಗ ಯಾರ ಜೊತೆ ಆಕೆಯ ಸ್ನೇಹವಿತ್ತು? ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಯಾರಾದ್ರೂ ನಿಮ್ಮ ಕಂಪನಿ ಬಳಿ ಬರ್ತಾ ಇದ್ರಾ? ಆಕೆ ಯಾವಾಗಿನಿಂದ ಕೆಲಸಕ್ಕೆ ಬಂದಿಲ್ಲ? ಕೆಲಸಕ್ಕೆ ಗೈರಾಗುವ ಮುಂಚೆಯೇ ಏನಾದ್ರೂ ಕಾರಣ ಕೊಟ್ಟಿದ್ಲಾ ಎಂದು ಪೊಲೀಸರು ನೋಟಿಸ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಮಹಾಲಕ್ಷ್ಮಿಯ ಕೊನೆ ಸಿಸಿಟಿವಿ ದಾಖಲೆ ವಶ. ಇಲ್ಲ, ಆಕೆ ಕೆಲಸಕ್ಕೆ ಗೈರು ಆದ ಬಗ್ಗೆ ನೀವು ಯಾಕೆ ಬರ್ತಾ ಇಲ್ಲ ಅಂತ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರಾ? ಕೆಲಸ ಮಾಡುವ ಜಾಗದಲ್ಲಿ ಐಡಿ ಕಾರ್ಡ್, ಕೊನೆಯದಾಗಿ ಕೆಲಸಕ್ಕೆ ಬಂದಿರುವ ಸಿಸಿ ಕ್ಯಾಮೆರಾ ದೃಶ್ಯ ವಶಕ್ಕೆ ಪಡೆದಿದ್ದಾರಂತೆ. ನೋಟಿಸ್ ನೀಡಿ ಹಲವು ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಹೆಬ್ಬಗೋಡಿಯಿಂದ ಆರೋಪಿ ಸಹೋದರನನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರಂತೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಟೀಮ್ ಹುಡುಕಾಟ ಮುಂದುವರೆಸಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.